ಅದೃಷ್ಟ ಸಿಕ್ಕಿದೆ. ಯಾಕಂದರೆ ನನಗೆ ಕೋಲ್ಡ್ ಆಗಿದೆ, ನನ್ನ ವಾಯ್ಸು ಫುಲ್ ಮನೆಯವ್ರಿಗೆಲ್ಲ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ. ಹುಷಾರಿರಲಿಲ್ಲ. ಋಷಭು ಜ್ವರ, ಕೋಲ್ಡು, ಮತ್ತು ಪ್ರದೀಪು ಜ್ವರ, ಕೋಲ್ಡು. ಸೊ ಇವಾಗ ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಅದಕ್ಕೆ ಇವತ್ತು ರಾಯರ ಮಠಕ್ಕೆ ಹೋಗಿ ನಮ್ಮ ಮನೆಗೆ ಹೋಗೋಣ ಅಂದ್ಬಿಟ್ಟು ಅಕ್ಕನ ಮನೇಲೇ ಇದ್ದೀನಿ. ಸೊ ಇವತ್ತು ಹಿಂಗೆ ರಾಯರ ಮಠಕ್ಕೆ ಹೋಗೋಣ, ಯಾಕಂದರೆ ರಾಯರ ಮಠ ಊರಿಗೆ ಹತ್ರ, ನನಗೆ ಸ್ವಲ್ಪ ದೂರ. ಸೊ ಅದಕ್ಕೆ ಇನ್ಮೇಲೆ ಪ್ರತಿ ಗುರುವಾರ ರಾಯರ ಮಠ ಮತ್ತು ಶುಕ್ರವಾರ ಬಂಡಿ ಮಕ್ಕಳಮ್ಮ ದೇವಸ್ಥಾನ ಅಂತ ಅಂದ್ಕೊಂಡಿದ್ದೀವಿ. ಸೊ ಪ್ರತಿ ಬಂದ ಮೇಲೆ ಹೊರಡಬೇಕು. ಬಟ್ 4 ಗಂಟೆಗೇನೋ ಓಪನ್ ಇದೆ ಅಂತೆ. ಸೊ ಅವಾಗ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅಲ್ಲಿ ಸಿಗ್ತೀನಿ ಗೈಸ್. ನಿನ್ನೆ ವೀಡಿಯೋ ಎಷ್ಟು ಕಾಮಿಯಾಗಿ ಫನ್ನಿಯಾಗಿತ್ತು ಅಂತ ನೋಡಿದ್ರಿ ಅನಿಸುತ್ತೆ. ಸೊ ಪ್ರತಿ ಬಂದಮೇಲೆ ಈಗ ಸ್ನಾನಕ್ಕೆ ಹೋಗ್ತಿದ್ದೀನಿ. ಸ್ನಾನಕ್ಕೆ ಹೋಗಿ ರೆಡಿಯಾಗಿ ಸಿಗ್ತೀನಿ ಗೈಸ್. ನಾವು ರಾಯರ ಮಠಕ್ಕೆ ಹೋಗ್ತಾ ಇದ್ದೀವಿ. ಏನಾರು ಹೇಳಿ. ಸೊ ಸ್ವಲ್ಪ ಪ್ರಾಬ್ಲಮ್ ಸಿಗಾಕೊಂಡಿದ್ದೀವಿ. ಅದೆಲ್ಲ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ತುಂಬ. ಸೊ ಅದಕ್ಕೋಸ್ಕರ ಅಕ್ಕನ ಮನೆಯಲ್ಲೇ ಇದ್ದೀನಿ ಸ್ವಲ್ಪ ದಿನದಿಂದ. ಸಮ್ ಪ್ರಾಬ್ಲಮ್ಸ್ ಹಂಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ರಾಯರನ್ನ ನಂಬಿ ಹೋಗ್ತಾ ಇದ್ದೀವಿ. ನನಗೂ ಹುಷಾರಿಲ್ಲ, ಅವರಿಬ್ರು ಹುಷಾರಾದರು. ನನಗೆ ನೋಡಿದ್ರೆ ತುಂಬ ಕೋಲ್ಡು, ತಲೆನೋವು. ಇವತ್ತು ಹೋಗೋಕ್ಕಾಗಲ್ಲ ಅಂತಲೇ ಅಂದ್ಕೊಂಡಿದ್ದು, ಬಟ್ ಆಗ್ತಾಯಿಲ್ಲ ನನ್ನ ಕೈಲಿ. ಹಾಗಾದರೂ ನೋಡಲೇಬೇಕು, ಹೋಗಲೇಬೇಕು ಟೆಂಪಲ್ಗೆ ಅಂತ ಹೋಗ್ತಾ ಇದ್ದೀನಿ ಗೈಸ್. ಪ್ರತಿ ಏನಾರು ಹೇಳೋದಿದ್ರೆ ಹೇಳ್ರಿ. ಏನಿಲ್ಲ, ನೋಡೋಣ. ದೇವಸ್ಥಾನಕ್ಕೆ ಹೋಗಿ ದೇವ್ರಲ್ಲಿ ಬಾರ ಹಾಕಿದ್ದಾರೆ ಆಯ್ರ ಮೇಲೆ. ಅವಳು ಅಪ್ರಾಣು ನಾನು ಬರ್ತೀನಿ ಅಂತ ಹೇಳ್ತಾ ಇದ್ಲು. ಸೊ ಅವಳನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ, ಯಾಕಂದರೆ ಇವಳು ರೇಷ್ಮೆ ಇದ್ದಾಳಲ್ಲ, ಅದರಿಂದ. ಸೊ ಸಿಗ್ತೀವಿ ಗೈಸ್. ಸೊ ನಾವು ರಾಯರ ಮಠಕ್ಕೆ ಹೊರಟ್ವಿ. ರಾಯರ ಮಠಕ್ಕೆ ಹೊರಡುವಾಗ ಈ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದು ನಾಮದಾರಿ ಹತ್ರ. ಸೊ ಇದನ್ನು ನೋಡಿದ್ರೆ ನಾನು ಕೆಲಸ ಮಾಡ್ತಿದ್ದಿಲ್ಲ, ಅದೇ ನೆನಪಾಗ್ತಾಯಿತ್ತು. ಸೊ ಅದಕ್ಕೆ ತಗೋತಾ ಇದೆ ಕ್ಲಿಪ್ಪಿಂಗ್ಸ್. ಆಮೇಲೆ ಜಿಶುಮ ನೋಡ್ತಾಯಿದ್ಲು, ನನ್ನ ಕ್ಲಿಪ್ಪಿಂಗ್ಸ್ ತೊಗೊತಾರೆ ಆಗ್ಲಿಸ್ತಾ ಇದ್ಲು. ಅವಳಿಗೆ ನಿದ್ದೆ ಬಂದುಬಿಟ್ಟಿತ್ತು ಗಾಡಿಲೇ. ಸೊ ಅವಾಗ ಅವಳನ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋಣ, ಯಾವ ರೀತಿ ಕಾಣ್ತಾ ಇದ್ದಾರೆ ಅಂದ್ಬಿಟ್ಟು ಕ್ಯಾಪ್ಚರ್ ಮಾಡಿದೆ. ಸೊ ಇದು ರಾಯರ ಮಠಕ್ಕೆ ಬಂದ್ವಿ. ಅಲ್ಲಿ ನೋಡಿದ್ರೆ ತುಳಸಿನೇ ಇಲ್ಲ. ಯಾಕೆ ಅಂದರೆ ಏಕಾದಶಿ ಇತ್ತಲ್ಲ, ಅದರಿಂದ ತುಳಸಿ ಅಂತೂ ಸಿಗ್ತಾನೆ ಇರಲಿಲ್ಲ. ಆಮೇಲೆ ಈ ಅಣ್ಣನ ಹತ್ರ ಹೂ ತೊಗೊಂಡ್ವಿ. ಅಲ್ಲಿ ವಿಗ್ರಹ ಹಾಕ್ಬೋದು ಅಂತ ಹೇಳಿದ್ರು. ಅಲ್ಲಿ ನೋಡಿದ್ರೆ ಹಾಕೋಕ್ಕೆ ಆಗಲಿಲ್ಲ, ಯಾಕಂದರೆ ಏಕಾದಶಿ ಇರೋದ್ರಿಂದ ಯಾವುದೇ ರೀತಿ ಮಂತ್ರಾಕ್ಷತೆನೂ ಇಲ್ವಂತೆ, ಮತ್ತು ಹೂನು ಹಾಕೋ ಆಗಿಲ್ವಂತೆ. ಬರೀ ತುಳಸಿ ಅಷ್ಟೇ. ನೀವು ಮನೇಲಿ ಏನಾದ್ರು ಪೂಜೆ ಮಾಡಿದ್ರೆ ತುಳಸಿ ಇಟ್ಟು ಪೂಜೆ ಮಾಡಿ ಇವತ್ತು ಅಂತ ಹೇಳಿದ್ರು. ಸೊ ನಾವು ಮನೆಗೆ ಫೋಟೋನ ತೊಗೊಂಡ್ವಿ, ಆಮೇಲೆ ತುಳಸಿನ ತೊಗೊಂಡ್ವಿ. ಫೈನಲ್ಲಾಗಿ ಗೈಸ್ ರಾಯರ ದರ್ಶನ ಆಯಿತು, ನೀವು ನೋಡ್ತಾ ಇರ್ಬೋದು. ಸೊ ಅಲ್ಲೇ ಹಾಕಿದ್ದಾರೆ ಈ ದಿನ ಏಕಾದಶಿ ಅಂತೇಳ್ಬಿಟ್ಟು. ಸೊ ನಾವು ನೋಡಲೇ ಇಲ್ಲ, ಬಟ್ ಫೈನಲ್ಲಾಗಿ ರಾಯರ ದರ್ಶನ ಮುಗಿಸಿದ್ದೀವಿ. ವೀಡಿಯೋಸ್ ಎಲ್ಲ ನೋಡಿದ್ರೆ ಅನ್ಸುತ್ತೆ, ಏನಷ್ಟು ಜನ ಇರಲಿಲ್ಲ. ಸೊ ಇನ್ನೂ ಒಂದು ಗುಡ್ ನ್ಯೂಸ್ ಏನಪ್ಪ ಅಂದರೆ, ನಮ್ಮ ಮನೆಗೆ ರಾಯರನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಮೀನ್ಸ್ ರಾಯರ ಫೋಟೋ ತೊಗೊಂಡೋಗ್ತಾ ಇದ್ದೀವಿ. ಇವತ್ತು ಏಕಾದಶಿ. ಸೊ ಐ ಥಿಂಕ್ ಏಕಾದಶಿಲಿ ತೊಗೊಂಡೋಗೋದು ಬೆಟರ್ ಅಂತ ಅನ್ನಿಸ್ತು ನನಗೆ. ಸೊ ಅದಕ್ಕೆ ನನಗೆ, ಯಾಕಂದರೆ ಹಿಂಗಿದ್ದೀನಿ ಅಂದರೆ ನನಗೆ ತುಂಬ ಹುಷಾರೇ ಇಲ್ಲ. ನನಗೆ ಇವತ್ತು ಆಗ್ತಾ ಇರಲಿಲ್ಲ ಬರೋದಕ್ಕೆ ಹೇಳಬೇಕು ಅಂತಂದು. ಸೊ ನಾವು ಮನೆಗೆ ಹೊರಟ್ವಿ ರಾಯರ ಫೋಟೋ ತೊಗೊಂಡು. ಸೊ ನಮ್ಮ ಮನೆಯಲ್ಲಿ ನಾನು ಪೂಜೆ ಮಾಡಿದೆ. ರಾಯರಿಗೆ ಇಷ್ಟವಾಗಿರೋ ಅವಲಕ್ಕಿ ಇಟ್ಟು ಪೂಜೆ ಮಾಡಿ ಫೈನಲಾಗಿ ನೋಡಿದ್ರಲ್ಲ ಯಾವ ರೀತಿ ರಾಯರ ಫೋಟೋ ಇಟ್ಟು ಪೂಜೆ ಮಾಡಿದೆ. ಆಮೇಲೆ ಅವಲಕ್ಕಿ ರಾಯರಿಗೆ ಅಂದರೆ ತುಂಬ ಇಷ್ಟವಾಗಿರೋದು ಅವಲಕ್ಕಿ. ಅದನ್ನು ಒಂದು ಬೌಲಲ್ಲಿಟ್ಟು ಪೂಜೆ ಮಾಡಿ ಅಲ್ಲಿ ಒಂದು ಸ್ವಲ್ಪ ಹೊತ್ತಿದ್ದು ಅಕ್ಕನ ಮನೆಗೆ ಬಂದೆ. ಸೊ ನಾಳೆ ಏನು ಲಾಗ್ ಅಂತಂದರೆ, ನಾಳೆ ಬಂಡಿ ಮಕ್ಕಳಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ದಾರೆ ಪ್ರದೀಪ್. ಸೊ ಅದನ್ನು ಮುಗಿಸ್ಕೊಂಡು ನಾನು ನಮ್ಮ ಮನೆಗೆ ಹೋಗ್ತೀನಿ. ಸೊ ಎಸ್ ಗೈಸ್, ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀವಿ. ಅಲ್ಲಿವರೆಗೂ ಕಾಯ್ತಾರಿ. ಲವ್ ಯು ಆಲ್. ಬಾಯ್.